ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಬೇಸಿಗೆಗಾಲ ಆಲ್ರೆಡಿ ಶುರುವಾಗೋಗಿದೆ. ಈ ಬೇಸಿಗೆಯಲ್ಲಿ ದೇಹಕ್ಕೆ ತಂಪಾಗಿರುವಂತಹ ಜೊತೆಗೆ ನಿಮಗೆ ಎನರ್ಜಿ ಕೊಡುವಂತಹ ಒಂದು ಯಮ್ಮಿಯಾದ ಶರ್ಬತ್ ರೆಸಿಪಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಮತ್ತ್ಯಾಕೆ ತಡ, ಮಾಡೋದು ಹೇಗೆ ನೋಡೋಣ. ಮೊದಲಿಗೆ ಒಂದು ಪ್ಯಾನಿಗೆ ಅರ್ಧ ಲೀಟ್ರ್ ಹಾಲನ್ನು ನಾನಿಲ್ಲಿ ಕುದಿಯೋಕ್ಕೆ ಇಡ್ತಾ ಇದ್ದೀನಿ. ಇದು ಆಲ್ರೆಡಿ ಕುದಿಸಿ ಆರಿಸಿರುವಂಥ ಹಾಲು. ಸೊ ಇದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆನ ಹಾಕಿ ಸಕ್ಕರೆ ಕರಗೋ ತನಕ ಇದನ್ನು ಕುದಿಯೋದಕ್ಕೆ ಬಿಡೋಣ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕು. ಇನ್ನು ನಾನಿಲ್ಲಿ ಒಂದು ಬೌಲ್ಗೆ 2 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್, ವೆನಿಲಾ ಫ್ಲೇವರ್ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಇದಕ್ಕೆ ತಣ್ಣಗಿರುವಂಥ ಹಾಲು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಒಂದು ಚೂರು ಗಂಟು ಇಲ್ಲದೆ ಇರೋಂಗೆ ನೀವು ಕಲಿಸ್ಕೊಳ್ಬೇಕಾಗತ್ತೆ. ಕಸ್ಟರ್ಡ್ ಮಿಶ್ರಣನ ನೀವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಹಾಕಿರೋ ಸಕ್ಕರೆ ಚೆನ್ನಾಗಿ ಕರಗಿದೆ, ಹಾಲು ಕೂಡ ಕುದೀತಾ ಬಂದಿದೆ. ಇದಕ್ಕೆ ನಾವೇನು ಕಸ್ಟರ್ಡ್ ಮಿಶ್ರಣ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ನೀವು ಕಲಿಸ್ತಾ ಇರಬೇಕು. ತಳ ಹತ್ತಬಾರ್ದು, ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಈ ರೀತಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 3-4 ನಿಮಿಷ ನೀವು ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಒಂದೇನಂತಂದರೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದರೆ ಇದು ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ. ನೀವು ಸೌಟಲ್ಲಿ ಈ ರೀತಿ ತೆಗೆದ್ರೆ ಅದು ಒಂದು ಲೇಯರ್ ಆಗಿ ಫಾರ್ಮ್ ಆಗುತ್ತೆ ನೋಡಿ, ಇದು ಪರ್ಫೆಕ್ಟ್ ಆಗಿದೆ. ಜೊತೆಗೆ ಇದು ತಣ್ಣಗೆ ಆಗ್ತಾ ಆಗ್ತಾ ಸ್ವಲ್ಪ ಮಂದ ಆಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿಗೆ ನಾನು ಸ್ವಿಚ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡ್ತೀನಿ. ಫ್ರಿಜ್ಜಲ್ಲಿ ಇಡಲ್ಲ, ಹೊರಗಡೆ ರೂಮ್ ಟೆಂಪರೇಚರಲ್ಲೇ ಇಟ್ಕೊಂಡು ಇದು ತಣ್ಣಗಾಗಬೇಕು. ಒಂದು ಸ್ವಲ್ಪ ಮಿಡ್ಲಲ್ಲಿ ಮಿಕ್ಸ್ ಮಾಡ್ತಾ ಇದ್ದರೆ ಮೇಲೆ ಕೆನೆ ಕಟ್ಟೋದಿಲ್ಲ. ಇನ್ನು ಇದಕ್ಕೆ ಬೇಕಾಗೋ ಪ್ರಿಪರೇಷನ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕರ್ಬೂಜ ಹಣ್ಣು, ಒಂದು ಹಣ್ಣಲ್ಲಿ ಅರ್ಧ ಹಣ್ಣನ್ನು ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಸಕ್ಕರೆ ಏನೂ ಹಾಕ್ಕೊಂಡಿಲ್ಲ. ಇದು ಬಂದು ಬಾದಾಮ್ ಗೋಂದ್ ಅಂತ ಅಂದ್ಬಿಟ್ಟು ಗೋಂದ್ ಕತೀರ ಅಂತಲೂ ಕರೀತಾರೆ. ಇದನ್ನು ನಾನು ತೋರಿಸ್ತೀನಿ ನೋಡಿ. ಈ ರೀತಿ ಇರುತ್ತೆ ಇದು. ಗೋಂದು ನಾವು ಅಂಟಿನುಂಡಿಗೆ ಹಾಕ್ತೀವಲ್ಲ ಅದಲ್ಲ, ಇದು ಬೇರೆ ಬಾದಾಮ್ ಗೋಂದ್ ಅಂತ ಅಂತಾರೆ. ಇದನ್ನು ನಾನೊಂದು 4 ಅವರ್ಸ್ ಬ್ಯಾಕ್ ನೀರಲ್ಲಿ ಹಾಕಿ ನೆನೆ ಇಟ್ಟಿದ್ದೆ. ಅದು ಈ ರೀತಿ ಅರಳ್ಕೊಂಡಿದೆ. ದೇಹಕ್ಕೆ ತುಂಬಾ ತಂಪು. ಜೊತೆಗೆ ನಾನಿಲ್ಲಿ ಕಾಮಕಸ್ತೂರಿ ಬೀಜ, ಅದನ್ನು ಕೂಡ ಒಂದು 2 ಚಮಚದಷ್ಟು ಬೀಜನ ನೀರಲ್ಲಿ ಹಾಕಿ ಒಂದು 10 ನಿಮಿಷ ಮೊದಲೇ ನೀರಲ್ಲಿ ಹಾಕಿಟ್ಟಿದ್ದೆ. ಅದು ಕೂಡ ನಾನು ತೊಗೊಳ್ತಾ ಇದ್ದೀನಿ. ಈಗ ನಾವೇನು ಕಸ್ಟರ್ಡ್ ಮಾಡ್ಕೊಂಡಿದ್ವಲ್ಲ ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇನ್ನು ಈ ಕಸ್ಟರ್ಡ್ಗೆ ನಾವು ಮೊದಲೇ ಪ್ರಿಪೇರ್ ಮಾಡ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಳ್ಳೋಣ. ಮೊದಲಿಗೆ ಈ ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಹಣ್ಣಿನ ಪಲ್ಪ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಕರ್ಬೂಜ ಹಣ್ಣಿನ ಪಲ್ಪ್ ಹಾಕಿದ ತಕ್ಷಣ ಕಲರ್ ಹೇಗೆ ಚೇಂಜ್ ಆಗುತ್ತೆ ನೋಡಿ, ಯೆಲ್ಲೋ ಮತ್ತು ಆರೆಂಜ್ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಜೊತೆಗೆ ಈ ಸಬ್ಜಾ ಸೀಡ್ಸ್ ಅಥವಾ ಈ ಕಾಮಕಸ್ತೂರಿ ಬೀಜ ಏನಿದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ದೇಹಕ್ಕೆ ತುಂಬಾ ತಂಪು. ಜೊತೆಗೆ ಬಾದಾಮ್ ಗೋಂದನ್ನು ನಾನೇನು ನೆನೆ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬಾದಾಮ್ ಗೋಂದ್ ಇಲ್ಲ ಅಂತಂದರೆ ನೀವು ಸಾಬುದಾನನ ಅದನ್ನು ಬೇಯಿಸಿ ಇದಕ್ಕೆ ಸೇರಿಸ್ಕೊಳ್ಬೋದು. ಸಣ್ಣಗೆ ಹೆಚ್ಚಿರುವಂತಹ ಕರ್ಬೂಜ ಹಣ್ಣನ್ನು ಪೀಸಸ್ನ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದು ಕೂಡ ಒಳ್ಳೆ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಇದನ್ನು ನೀವು ಹೀಗೆ ಕೂಡ ಸರ್ವ್ ಮಾಡ್ಬೋದು, ಅಥವಾ ಫ್ರಿಜ್ಜಲ್ಲಿ ಒಂದು 2 to 3 ಅವರ್ಸ್ ಇಟ್ಟು ಚಿಲ್ ಮಾಡಿ ಕೂಡ ನೀವು ಸರ್ವ್ ಮಾಡ್ಬೋದು. ಬೇಸಿಗೆನಲ್ಲಿ ತಣ್ಣಗೆ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತಲ್ವಾ. ನೋಡಿ, ನಾನು ಇಲ್ಲಿ ಇದನ್ನು ಚಿಲ್ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಸ್ಕ್ ಮೆಲನ್ ಈಗ ಬೇಸಿಗೆನಲ್ಲಿ ಸಿಗುವಂತಹ ಹಣ್ಣು. ಇದನ್ನು ಬಳಸಿ ನಾವು ಈ ಯಮ್ಮಿಯಾದ ಶರ್ಬತ್ ಮಾಡ್ಕೊಳ್ಬೋದು. ಇದಲ್ಲದೆ ನೀವು ಈ ಮಾವಿನ ಹಣ್ಣು ಸೀಸನ್ನಲ್ಲಿ ಮಸ್ಕ್ ಮೆಲನ್ ಬದಲು ಮಾವಿನ ಹಣ್ಣನ್ನು ಹಾಕಿ ಕೂಡ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಗಾರ್ನಿಷಿಗೆ ಸಣ್ಣಗೆ ಹೆಚ್ಚಿರುವಂತಹ ಮಸ್ಕ್ ಮೆಲನ್ ಜೊತೆ ಟೂಟಿ ಫ್ರೂಟಿನ ಹಾಕಿ ಸರ್ವ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.